ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ಪ್ರಶ್ನೆಗಳು ಇಲ್ಲಿ ರೆಡಿ ಇದ್ದಾವೆ ಸರ್. ಆಯಿತಾ, ಈಗಾಗಲೇ ಅಕೌಂಟೆನ್ಸಿ ಹಾಗೂ ಬಿಸ್ನೆಸ್ ಸ್ಟಡೀಸು ಎಕನಾಮಿಕ್ಸ್ ಎಲ್ಲ ಅಪ್ಲೋಡನ್ನು ಮಾಡಿದ್ದೇನೆ, ಕಂಪ್ಯೂಟರ್ ಸೈನ್ಸ್ ಕೂಡ. ಈಗ ನಮ್ಮ ಬಿಸ್ನೆಸ್ ಸ್ಟಡೀಸ್ ಆಯಿತಾ, ವ್ಯವಹಾರ ಅಧ್ಯಯನ, ಇದನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಪ್ರೊಡಕ್ಷನ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಇದೆ. ಸ್ಯಾಲ್ರಿ ಆರ್ ವೇಜಸ್, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ಎ ಪಾರ್ಟ್ನರ್ ಹೂಸ್ ಅಸೋಸಿಯೇಷನ್ ವಿತ್ ದ ಫರ್ಮ್ ಈಸ್ ಅನ್ನೋನ್ ಟು ದಿ ಜನರಲ್ ಪಬ್ಲಿಕ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಸೀಕ್ರೆಟ್ ಪಾರ್ಟ್ನರ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಹಾಗಿದ್ರೆ ಕ್ವಶನ್ ನಂಬರ್ 3 ನೋಡೋಣ. ಸೆಂಟ್ರಲೈಸ್ಡ್ ಕಂಟ್ರೋಲ್ ಇನ್ MNCs ಇಂಪ್ಲೈಸ್ ಕಂಟ್ರೋಲ್ ಎಕ್ಸಸೈಸ್ಡ್ ಬೈ ಡ್ಯಾಶ್. ರೈಟ್ ಆನ್ಸರ್ ಈಸ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆಡ್ ಕ್ವಾರ್ಟರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, DTH ಸರ್ವಿಸ್ ಆರ್ ಪ್ರೊವೈಡೆಡ್ ಬೈ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಸೆಲ್ಯುಲಾರ್ ಕಂಪನೀಸ್. ಕ್ವಶನ್ ನಂಬರ್ 4, 5, ದ ಟರ್ಮ್ ರಿಡೀಮಬಲ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್ ಅಂತ ಇದೆ. ಪ್ರಿಫರೆನ್ಸ್ ಶೇರ್ ಇಸ್ ದ ರೈಟ್ ಆನ್ಸರ್. ಬಹಳ ಈಸಿಯಾಗಿದೆ ಸರ್ ಅಲ್ವಾ? ಬನ್ನಿ ಈಗ ಸೆಕೆಂಡ್ ಪಾರ್ಟನ್ನು ನೋಡೋಣ. ಪಾರ್ಟ್ ಎನಲ್ಲಿಯೇ ಭಾಗ 2 ಆಗಿರುತ್ತೆ. Fill in the blanks by choosing the appropriate word. Business activities are classified as industry and dash commerce ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸ್ಟೇಟರಿ ಕಾರ್ಪೊರೇಷನ್ ಅಂತ ಇದೆ. LIC ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಟು ಫಾರ್ಮ್ ಎ ಪ್ರೈವೇಟ್ ಕಂಪನಿ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ 2. Question number 9, important document of joint stock company is dash memorandum of association. Question number 10, dash are the small retailers who are commonly found at place where huge floating population is gathered. Right answer is street traders is the ರೈಟ್ ಆನ್ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಈಗ ಮುಂದಿನ ಭಾಗದಲ್ಲಿ ನಾವು ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗಲ್ಲಿ ನಮಗೆ ಗೊತ್ತಿರುವ ಹಾಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 6 ಆಗಿರುತ್ತೆ. ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ. ಬಿಸ್ನೆಸ್ ಸರ್ವೀಸ್ ಅಂತ ಹೇಳಿದರೆ ಇನ್ಶೂರೆನ್ಸ್ ಇಸ್ ದ ರೈಟ್ ಆನ್ಸರ್. C2C ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ eBay ಅಂತ. ಟೈಪ್ ಆಫ್ ರೆಂಟ್ ರಿಟೇಲರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತೆ. ಚೀಪ್ ಜಾಕ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5ರಲ್ಲಿ ಡಾಕ್ಯುಮೆಂಟ್ ಆಫ್ ಇಂಪೋರ್ಟ್ ಬಿಸ್ನೆಸ್. ರೈಟ್ ಆನ್ಸರ್ ಈಸ್ ಬಿಲ್ ಆಫ್ ಎಂಟ್ರಿ. ಅವರೇ ಕೊಟ್ಬಿಟ್ಟಿದ್ದಾರಲ್ವಾ? ಹೌದು. ಬನ್ನಿ ಈಗ ನಾವು 1 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಟೋಟಲ್ ಪಾರ್ಟ್ ಎ ನಿಮಗೆಲ್ಲರಿಗೂ ಕೂಡ ಕರೆಕ್ಟಾಗಿ ಎಷ್ಟು ಮಾರ್ಕ್ಸಿಗಿರುತ್ತೆ? 20 ಮಾರ್ಕ್ಸಿಗೆ. ಅದರಲ್ಲಿ 5 MCQs, 5 fill in the blanks, 5 match the following, 5 1 mark questions. Whose involvement is must in ethics program of business? Expand GST. 1 mark questions. Give an example of internal source of business finance. Question number 15, what are the mail order houses? ಕ್ವಶನ್ ನಂಬರ್ 16, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಇಂಟರ್ನಲ್ ಟ್ರೇಡ್ ಇನ್ ಸರ್ವೀಸ್. ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಆಗಿರ್ತವೆ ಮಕ್ಕಳೇ. ಪಾರ್ಟ್ ಬಿ ನೋಡೋಣ. ಪಾರ್ಟ್ ಬಿನಲ್ಲೂ ಕೂಡ ಅಷ್ಟೇ ವಾಟ್ ಈಸ್, ಇವೆಲ್ಲವೂ ಕೂಡ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. NE6 ಅಂತ ಇದೆ. 6 2s 12 ಆಗಿರುತ್ತೆ. ಪಾರ್ಟ್ ಬಿನಲ್ಲಿ ವಾಟ್ ಈಸ್ ಬಿಸ್ನೆಸ್ ರಿಸ್ಕ್ ಅಂತ ಇದೆ. ಇದಕ್ಕೆ ಬರಿಬೋದು ಬಹಳ ಈಸಿಯಾಗಿ. ಡಿಫೈನ್ ಪಾರ್ಟ್ನರ್ಶಿಪ್ ಇದೆ. ಗಿವ್ ದ ಮೀನಿಂಗ್ ಆಫ್ ಗೌರ್ಮೆಂಟ್ ಕಂಪನೀಸ್. ಗಿವ್ ದ ಮೀನಿಂಗ್ ಆಫ್ ಕುಕೀಸ್. ಮೆನ್ಷನ್ ಎನಿ 2 causes ಆಫ್ ಎನ್ವಿರಾನ್ಮೆಂಟಲ್ ಪಾಪ್ಯುಲೇಷನ್. ಲೀಸ್ಟ್ ಔಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆನ್ಲೈನ್ ಟ್ರೇಡಿಂಗ್. ಸ್ಟೇಟ್ ದ ಮೆಥಡ್ಸ್ ಆಫ್ ಫ್ಯಾಕ್ಟರಿಂಗ್. ವಾಟ್ ಆರ್ ಡಿಬೆಂಚರ್ಸ್. ಸ್ಟೇಟ್ ಎನಿ 2 characteristics ಆಫ್ ಎಂಟರ್ಪ್ರೆನರ್ಶಿಪ್. State any 2 types of products suitable for selling through vending machines. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ ಅನ್ನು ನೋಡ್ತಾ ಹೋಗೋಣ. ಈಗ ಪಾರ್ಟ್ ಸಿ 4 ಅಂಕದ ಪ್ರಶ್ನೆಗಳು ಸಹಿತ 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 6 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. 6 4 24, 6 4s 24 ಆಗಿರುತ್ತೆ. ಎಲ್ಲರಿಗೂ ಕೂಡ ಡಿಸ್ಪ್ಲೇ ಕರೆಕ್ಟಾಗಿ ಕ್ವಶನ್ ಪೇಪರ್ ಕಾಣ್ತಾ ಇದೆ ಅಂದುಕೊಂಡಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಮಕ್ಕಳೇ. ಎಷ್ಟು ಫಾಸ್ಟಾಗಿ ಈ ಒಂದು ವಿಡಿಯೋ ವೈರಲನ್ನು ಮಾಡಿಕೊಡ್ತೀರೋ ಮುಂದೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಮುಂದೆ ನಿಮಗೆ 2 ಮಾರ್ಕ್ಸು, 4 ಮಾರ್ಕ್ಸು
ಹಾಗೂ ಏನಂತೀರ ತಾವುಗಳು 8 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಫುಲ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಒಂದು ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಲೈಕನ್ನು ಕೊಡೋದು ಮರೆಯಬೇಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಎನಿ ಡೌಟ್, ಎನಿ ಪ್ರಾಬ್ಲಮ್, ಪ್ಲೀಸ್ ಕಮೆಂಟ್ ಅಸ್. ಅದನ್ನು ಸರಿಪಡಿಸ್ತೀವಿ. ಏನಾದರೂ ಡಿಮ್ಯಾಂಡ್ ಇದ್ದರೂ ಕೂಡ ಸರ್ ಮುಂದೆ ಈ ವಿಡಿಯೋವನ್ನು ಹಾಕ್ಕೊಡಿ ಅಂತ ಅದನ್ನು ಕೂಡ ಈಡೇರಿಸ್ಕೊಡ್ತೀವಿ ಸರ್. ಧನ್ಯವಾದಗಳು. ಪಾರ್ಟ್ ಡಿನಲ್ಲಿ ತಾವುಗಳು 8 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. 8 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರ್ತವೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಹಾಗಾಗಿ ನಾನು ಸಮಯ ಸಿಕ್ಕರೆ ಆ ಒಂದು ವಿಡಿಯೋವನ್ನು ಮಾಡಿ ಕೊಡ್ತೇನೆ ನಿಮಗೆ. ಯಾಕಂದರೆ 8 ಮಾರ್ಕ್ಸ್ ಕ್ವಶನ್ಸ್ ಬರುವಂಥದ್ದು ನಿಮಗೆಲ್ಲರಿಗೂ ಕೂಡ ಟೋಟಲ್ 5 ಚಾಪ್ಟರ್ಸ್ಗಳಿದ್ದಾವೆ. ಆದರೆ ಇಲ್ಲಿ ಬರೀಬೇಕಾಗಿರೋದು ನೀವು ಎನಿ 3 ನಿಮ್ಮ ಚಾಪ್ಟರ್ 1 ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆಯಲ್ವ, ಅಲ್ಲಿಂದ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಚಾಪ್ಟರ್ 2 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಇದೆಯಲ್ವ, ಅಲ್ಲಿಂದನೂ ಕೂಡ 8 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಹಾಗಾಯ್ತಾ. ನಂತರದಲ್ಲಿ ಬಿಸ್ನೆಸ್ ಸರ್ವಿಸ್ ಅಂತ, ಅಲ್ಲಿಂದನೂ 8 ಮಾರ್ಕ್ಸ್ ಬರುತ್ತೆ. ಈ 3 ಪಾಠ ಓದ್ಕೊಂಡ್ರು ಸಾಕು. ಯಾಕಂದರೆ ತಾವುಗಳು ಬರೀಬೇಕಾಗಿರೋದು ಎನಿ 3. ಹಾಗಾಗಿ ಸ್ವಲ್ಪ ಟಾರ್ಗೆಟನ್ನು ಮಾಡಿ ಓದಿದರೆ ನೀವು ನಿಜವಾಗಿಯೂ ಒಳ್ಳೆಯ ಅಂಕಗಳನ್ನು ತೆಗಿಬೋದು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ವತಿಯಿಂದ ಅಂದರೆ PUC ಬೋರ್ಡ್ ವತಿಯಿಂದ ಏನಂತೀರ ಕೊಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ಗಳನ್ನು ರೆಡಿ ಮಾಡ್ತಾಯಿದ್ದೀವಿ. ಅದನ್ನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದನ್ನು ರೆಡಿಯಾಗಿ ಮೊದಲು ಎಲ್ಲರೂ ಕೂಡ.